ಇಲ್ಲ ಸನ್ನಿವೇಶಗಳು ಅಶ್ಲೀಲ ಪದಗಳೂ ಇಲ್ಲ. ಆದ್ರೆ ಹೆಣ್ಮಗ ತಂದು ತೋರಿಸುವಂತ ಮನೆಯನ್ನ ಅವ್ರನ್ನ ಗಂಡ ಹೆಂಡತಿ ನೋಡುವಂತ ಫ್ಯಾಮಿಲಿ ಕರ್ಕೊಂಡ್ ಬಂದು ಫ್ಯಾಮಿಲಿ ಬಂದು ನೋಡುವಂತ ನಾಟಕ ಮನಿ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ನೋಡುವಂತ ಅಲ್ರಿ ಗಂಡ ಹೆಂಡತಿ ಬಂದು ಇದು ನೋಡೋದಿಲ್ಲ ನಾಟಕ. ಇದು ಎಲ್ಲ ಮನಿ ಮಂದಿ ಎಲ್ಲ ಫ್ಯಾಮಿಲಿ ಕರ್ಕೊಂಡ್ ಬಂದು ನೋಡುವಂತ ನಾಟಕ. ಒಳ್ಳೆ ನಾಟಕ. ಒಳ್ಳೆ ಬಿಟ್ಟು ಹೋಗ್ತೀಯಾಕ ಕಾಣ್ತೀಯಾಕ ಕಣ್ಮರೆಯಾಗ್ತಿದೆಯಾಕ ಎಲ್ಲಿಂದ ಬಂದು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು. ಕಮತಕಿ ಕಂಪನಿ ನಾಟಕ ನೋಡಲು ಮುಗಿಬಿದ್ದ ಜನ. ಹೌದು, ಈ ದೃಶ್ಯ ಕಂಡು ಬಂದಿರುವುದು ಎಲ್ಲಿ ಅಂತೀರಾ? ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಗೊಡಚಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಜನಗಳ ಮನ ಗೆಲ್ಲಲು ಬಂದ ನಾಟಕ ಎಂದರೆ ತಪ್ಪಾಗಲಾರದು. ಈ ಜಾತ್ರೆಯಲ್ಲಿ ಸಾಕಷ್ಟು ನಾಟಕ ಕಂಪನಿಗಳು ಬಂದಿರ್ತವೆ. ಅದರಲ್ಲಿ ಒಂದು ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಕಿ ನಾಟಕ ಕಂಪನಿ. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ನಾಟಕ ನೋಡಲು ಬಂದ ಜನಗಳು ಮತ್ತೆ ಮತ್ತೆ ಇದೇ ಕಮತಕಿ ಕಂಪನಿ ನಾಟಕ ನೋಡಲು ಬರ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಇಷ್ಟೇ. ಈ ಕಂಪನಿಯ ಮಾಲೀಕರಾದ ಪಾಪು ಕಲ್ಲೂರ್ ಹಾಗೂ ಅವರ ಧರ್ಮಪತ್ನಿ ಚಲನಚಿತ್ರ ನಟಿ ಕನಕಲಕ್ಷ್ಮಿ ಇವರ ಸಾರಥ್ಯದಲ್ಲಿ ಮೂಡಿ ಬಂದಿರುವ ನಾಟಕದ ಸನ್ನಿವೇಶಗಳು ಹಾಗೂ ಪಾತ್ರಗಳು ಸಾಂಸಾರಿಕ ಹಾಗೂ ಸಾಂಪ್ರದಾಯಿಕವಾಗಿದ್ದು ಮಕ್ಕಳು, ಮಹಿಳೆಯರು ಹಾಗೂ ಕುಟುಂಬ ಸಮೇತ ಬಂದು ನೋಡುವ ನಾಟಕವಾಗಿ ಮೂಡಿ ಬರ್ತಿದೆ. ಹಾಗೂ ಇದರಲ್ಲಿ ಬರುವ ಹಾಸ್ಯ ಪಾತ್ರಗಳಂತೂ ಪರಿಶುದ್ಧ ಪದಗಳಿಂದ ಕೂಡಿದ ಹಾಸ್ಯ ಪಾತ್ರವಂತೂ ನಕ್ಕು ನಕ್ಕು ನಗಿಸುವಂತಹ ಹಾಸ್ಯ ಪಾತ್ರಧಾರರು ಅಂದರೆ ಹಾಸ್ಯ ಕಲಾವಿದರು ಈ ಕಮತಕಿ ನಾಟಕ ಕಂಪನಿಯಲ್ಲಿ ಇದ್ದಾರೆ. ಈ ಕಮತಕಿ ನಾಟಕ ಕಂಪನಿಯು ಪ್ರಾರಂಭವಾಗಿದ್ದು ದಿನಾಂಕ ನವೆಂಬರ್ 12, 2020ರಲ್ಲಿ. ಇದರ ಮಾಲೀಕರಾದ ಪಾಪು ಕಲ್ಲೂರ್ ಹಾಗೂ ಅವರ ಧರ್ಮಪತ್ನಿ ಚಲನಚಿತ್ರ ನಟಿ ಕನಕಲಕ್ಷ್ಮಿ ಇವರ ಸಾರಥ್ಯದಲ್ಲಿ ಇದುವರೆಗೆ ಮೂಡಿ ಬಂದಿರುವ ನಾಟಕಗಳಾದ ನೀ ಬಂಗಾರ ಬನದಾಕಿ ಒಳ್ಳೆಯ ಗುಣದಾಕಿ, ಪಲ್ಲಕ್ಕಿ ಹುಟ್ಟವ, ಮಾತಿನ್ಯಾಕ ಮಳ್ಳಿ ಮನಸ್ಸಿನ್ಯಾಕ ಕಳಿ, ಪೋಸ್ ಕೊಟ್ಟಳು ಫೋನ್ ನಂಬರ್ ಕೊಟ್ಟಳು, ಬಂದಾರ ನೋಡ ಬಂಗಾರಿ, ಹಳ್ಳಿ ಹುಡುಗಿ ಪ್ಯಾಟಿಗೆ ಬಂದಾಗ, ಹೌದ ಹುಲಿಯ, ಹೀಗೆ ಇನ್ನೂ ಹಲವಾರು. ಈ ಎಲ್ಲಾ ನಾಟಕಗಳು ಗೊಡಚಿ, ಬನಶಂಕರಿ, ಬೆಂಗಳೂರು, ಕುಮಟ, ಶಿರಸಿ, ಮೈಲಾರ, ಗೋಕಾಕ್, ಹುಬ್ಬಳ್ಳಿ, ಬೆಳಗಾವಿ ಹೀಗೆ ಸಾಕಷ್ಟು ಜಾತ್ರೆಗಳಲ್ಲಿ ಮೂಡಿ ಬಂದು ಜನರ ಮನಗೆದ್ದು ಈ ನಾಟಕದಲ್ಲಿ ಇರುವ ಎಲ್ಲಾ ಕಲಾವಿದರು ಜನಗಳ ಮನಸ್ಸಿನಲ್ಲಿ ಅಚ್ಚೆಯಂತೆ ಕಲಾವಿದರಾಗಿ ಮೂಡಿಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ನಾಟಕ ಕಂಪನಿಯವರ ಸ್ಟೋರಿಗಳನ್ನ ಪ್ರದರ್ಶಿಸಿರುವುದು. ನಾಟಕ ನೋಡಲು ಬಂದ ಜನ ತಮ್ಮ ಅಭಿಪ್ರಾಯವನ್ನು ಮಾಧ್ಯಮಗಳ ಮುಂದೆ ಹೀಗೆ ವ್ಯಕ್ತಪಡಿಸಿದ್ದಾರೆ. ನಾಟಕ ಅಡ್ಡಿಯಲ್ರಿಪ್ಪ, ಅಡ್ಡಿಯಲ್ರಿ. ಫಸ್ಟ್ ನಾಟಕ ಪೋಸ್ ಕೊಟ್ಟವಳು ಫೋನ್ ನಂಬರ್ ಕೊಟ್ಟವಳು ನಾಟಕ ಚಂದ ಐತ್ರಿ. ಚಂದ ಐತ್ರಿ ನಾಟಕ, ಮಸ್ತ್ ಐತಿ, ಚಲೋ ಐತಿ ಸರ್ ನಾಟಕ. ಪೋಸ್ ಕೊಟ್ಟವ ಫೋನ್ ನಂಬರ್ ಕೊಟ್ಟವ. ಸ್ಟೋರಿ ಕುಟುಂಬ ಗರ್ಭಿತವಾಗೈತ್ರಿ. ಅಗದಿ ಒಳ್ಳೆ ನಾಟಕ, ಚೆನ್ನಾಗೈತಿ ನಾಟಕ. ಫೋನ್ ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು, ಅಗದಿ ನಂಬರ್ 1 ಹೇಳ್ರಿ. ನಾಟಕ ಚಂದ ಐತ್ರಿ. ಕಲಾವಿದರಿಗೆ ಬಹಳ ಪ್ರೋತ್ಸಾಹ ಕೊಟ್ಟು ಪ್ರೇಕ್ಷಕರ ಅಗದಿ ನಂಬರ್ 1 ಮಾಡ್ರಪ್ಪ. ಚೆನ್ನಾಗಿ ಮಾಡ್ರಪ್ಪ. ಅಟ್ರು ಹಾಸ್ಯ ಪಾತ್ರ ಚೆನ್ನಾಗಿ ಮಾಡ್ರಿ. ಇನ್ನಷ್ಟು ಕಲಾವಿದರನ್ನ ಪ್ರೋತ್ಸಾಹ ಮಾಡಕ್ಕೆ ನಮ್ದು ಆಶೀರ್ವಾದ. ಯುದ್ಧಕ್ಕಾಗಿ ಬಂದ ವೈರಿಗಳೇ, ಹಸುವಿನ ಹೊಟ್ಟೆಗೆ ಹುಟ್ಟಿದ ಕ್ರೂರ ಮೃಗಗಳೇ, ಹುಟ್ಟಿಸಿದ ಮಕ್ಕಳನ್ನೇ ಕೊಂದು ಹೊಸ ಇತಿಹಾಸವನ್ನೇ ನಿರ್ಮಿಸ್ತೇನೆ. ಬನ್ನಿ. ತಂದೆ ಮಕ್ಕಳ ಕಾಳಗದ ಕಥೆಯನ್ನು ಮುಕ್ತಾಯ ಮಾಡಲು
ಮಾತ್ರ ನಿರ್ಧಾರ ಒಳ್ಳೆಯದಲ್ಲ ನನ್ನ ಗೊತ್ತಿನ ಮಕ್ಕಳೇ. ನಿನಗೆ ಚಿಕ್ಕ ಮಗನ ಮೇಲೆ ಪ್ರೀತಿ, ನನಗೆ ನನ್ನ ದೊಡ್ಡ ಮಗನ ಮೇಲೆ ಪ್ರೀತಿ. ನಿಮ್ಮ ಮಗನಿಗೆ ನೀವು ಹಾಲು ಕುಡಿಸಿ, ನನ್ನ ಮಗನಿಗೆ ನಾನು ಹಾಲು ಕುಡಿಸ್ತೀನಿ. ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಶ್ರೀ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ನರಭೋಗಗಳ ವೈಭೋಗ ಕಾಲವು ಬಂದು ಕಾಯಂದಾಗ ಎಲ್ಲರೂ ಶೂನ್ಯ ಚಿತೆಯೇಳುವಾಗ ಎಲ್ಲ ಸುಳ್ಳು ಎಲ್ಲವೂ ಸುಳ್ಳು. ಒಂದೇ ಹೋಗಿ ನಮ್ಮಿಬ್ಬರ ಬಾಳಲ್ಲಿ ಬಂದೆ ನಿನ್ನನ್ನು ನೋಡಲು ರಾಣಿಗಿಲ್ಲದ ಅರಮನೆಯಿಂದ ಮಂಗಾಲ ಹೋಗಿ ಶೃಂಗಾರ ಹೋಗಿನ ಕೊಲ್ಲಲಿ ತಂದೆ ಕಡೆಗೆ ಬಂದೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಡೆ ನಮ್ಮೂರೆಲ್ಲ ಈ ಭೂಮಿ ತುಸುಕೋಮಿ ಸುಖವಿದೆ ಸಮಯ ಆಸೆ ಹೊತ್ತು ತಂದ ಕಡೆ. ಹಲೋ ಆಂಟಿ. ಆಂಟಿನ ಎಂತ ಕಾಲ ಬಂತು ನೋಡ್ರಿ. ಮೊದಲೆಲ್ಲ ಈ ಭಿಕ್ಷುಕರು ಮನೆ ಹೊರಗೆ ನಿಂತು ಯಾವ ಏನಾದ್ರು ದಾನ ಮಾಡ್ರು ಅನ್ನೋರು. ಈಗ ನೋಡ್ರಿ ಟಿಪ್ ಟಾಪ್ ಆಗಿ ಡೆವಲಪ್ ಹಾಕೊಂಡು ಕೈಯಾಗಿ ಕಿತ್ತಗಿರೋ ತಂಪು ಹಿಡ್ಕೊಂಡು ನನ್ನ ಮನೆ ಒಳಗೆ ಬಂದವರಿಗೆ ಆಂಟಿ ತಂಬೂರಿ ಅಲ್ಲ ಆಂಟಿ, ಇದು ಗಿಟಾರ್. ಅದು ಗಿಟಾರು ಗಟ್ಟಾರು ಭಿಕ್ಷೆ ಬಿಡಕ್ಕೆ ಏನೋ ಹಿಡ್ಕೊಂಡ್ಬಿಡ್ತೀವಿ ಹೋಗಿಲ್ಲ. ಯಾಕೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಮನೆ ಮುಂದೆ 20 ಮಂದಿಗೆ ಒಂದು ಭಿಕ್ಷೆ ಬಿಡ್ತಾರಪ್ಪ, ಅದ್ರ ನೀವ ಭಿಕ್ಷುಕ ಅದ್ರೊಳಗೆ ಗೊತ್ತಾಗಬೇಕು. ಭಿಕ್ಷುಕ ಅಲ್ಲ ಆಂಟಿ, ನಾನು ರಸಿಕ. ರಸಿಕರಿಗೆ ನಾಟಕ ಚಲೋ ಐತಿ, ಎಲ್ಲರೂ ನೋಡುವಂತ ನಾಟಕ ಐತಿ. ಫ್ಯಾಮಿಲಿ ಸಮೇತ ಬಂದ ಒಳ್ಳೆ ಒಂದು ಸಂದೇಶನೂ ಕೊಟ್ಟಾರ. ಏನೋ ಹಣದ ಬೆನ್ನು ಬೀಳಬಾರ್ದು, ಒಂದು ನಿಜವಾದ ಪ್ರೀತಿ ಒಂದು ಪ್ರೇಮದ ಬೆನ್ನು ಬೀಳ್ಬೇಕಂತೆ ಸಂದೇಶ ಕೊಟ್ಟರು. ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಗಂಡ ನನ್ನ ನೋಡ್ಕೊತಾರೆ. ಅಶ್ವಿನಿ
ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನೀನು ಪ್ರೀತಿಸೋ ಹುಡುಗ ಯಾವನಾಗಿದ್ರು ಸರಿ, ಅವನ ಗುಣವಂತನಾಗಿರ್ಬೇಕು. ಅವನ ಎಲ್ಲ ಸಂಪಾದನೆಯು ನಿನ್ನ ಕೈಯಾಗ ಇರಬೇಕು. ಅದು ಬಿಟ್ಟು ಯಾವ್ದಾದ್ರು ಬೀದಿ ಭಿಕಾರಿನ ಮದುವೆ ಆಗ್ತೀನಿ ಅಂತ ಬಂದರೆ ಬಂದ ಕಾರಣ ಈ ನಿಮ್ಮ ಟ್ಯಾಲೆಂಟ್ ಏನಾದ್ರೂ ಬೀದಿ ಪಕ್ಕದಲ್ಲಿ ಪ್ರದರ್ಶನ ನೀಡಿದ್ರೆ ಚಿಲ್ಲರೆ ಕಾಸಾದ್ರೂ ಸಿಕ್ಕಿರೋದು. ಹಲೋ, ಬಂದ ಕಾರಣ ಹೇಳಿ. ಹೂವು ಇದ್ದಲ್ಲಿ ದುಂಬಿ ಬರಲೇಬೇಕಲ್ಲ. ಈ ಹೂವು ಪರರ ಆಧೀನಕ್ಕೆ ಒಳಪಟ್ಟಿದೆಯಲ್ಲ, ಆದ್ರೂ ಇನ್ನು ಮಕರಂದ ಹೀರಿಲ್ವಲ್ಲ, ಅದಕ್ಕೆ ಅವಕಾಶನೂ ಕೊಟ್ಟಿಲ್ವಲ್ಲ. ಯಾಕೆ ಅಂತ ಕೇಳ್ಬೋದಲ್ಲ. ಅದು ನನ್ನ ಪರ್ಸನಲ್ ವಿಷಯ, ಅದನ್ನ ಕೇಳುವ ಅಧಿಕಾರ ನಿಮಗಿಲ್ವಲ್ಲ. ನೀವು ಒಪ್ಕೊಂಡ್ರೆ ಅಧಿಕಾರನ ಪಡೆಯೋಣ ಅಂತ. ಅಂದ್ರೆ ಈ ದುಂಬಿ ಈ ಹೂವಿನ ಸಂಘ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಯಾಕಂದ್ರೆ ಚಂಚಲ ದುಂಬಿಗಳ ಕೈಯಲ್ಲಿ ಸಿಕ್ಕು ಈ ಹೂವು ನಾಶ ಆಗ್ಬಾರ್ದು ಅಂತ ನನ್ನ ಆಸೆ. ಅರ್ಥವಾಯ್ತು ನಿಮ್ಮ ಮಾತು. ಬಟ್ ನಾನು ಕೋಟ್ಯಾಧೀಶನ ಮಗಳು, ನನ್ನ ಕೈ ಹಿಡಿಯುವ ಯೋಗ್ಯತೆ ಇದೆಯಾ ನಿಮಗೆ? ಯೋಗ್ಯತೆ ಅದು ನನಗೆ. ಆದ್ರೆ ನೀವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಿಮ್ಮ ತಂದೆ ಗಳಿಸಿದಂತ ಈ ಆಸ್ತಿಗೆ ನೀವು ಒಬ್ಬಳೇ ವಾರಸ್ದಾರಳು ಅಂದ್ಮೇಲೆ ಎಷ್ಟಿರ್ಬೋದು ನಿಮ್ಮ ಸಂಪತ್ತು? 50 ಲಕ್ಷ, 1 ಕೋಟಿ, 2 ಕೋಟಿ, ಬಹಳ ಅಂದ್ರೆ ಒಂದು 5 ಕೋಟಿ. ನಾನು ಗುಡ್, ವೆರಿ ಗುಡ್. ಆದ್ರೆ ನಮ್ಮ ಸಂಪತ್ತು 10 ಕೋಟಿ. ಈ ಸಮಸ್ತ ಆಸ್ತಿಗೂ ನಾನೊಬ್ಬರೇ ವಾರಸ್ದಾರ. ಹೌದು, ನೀವು ಪ್ರೀತಿ ಮಾಡ್ತಾ ಇದ್ರಲ್ಲ ಪ್ರಾಣೇಶ್, ಅವನ ಗಳಿಕೆ ಎಷ್ಟು? ಅವನೊಬ್ಬ ಬರಿಗೈ ಭಿಕಾರಿ. ಅಂತಹ ಭಿಕಾರಿಯನ್ನ ನೀವು ಮದುವೆ ಆಗ್ತೀರಾ? ನನಗೆ ನನ್ನ ತಲೆ ಕೆಟ್ಟಿದ್ಯಾ? ಹಾಗಾದ್ರೆ ನೀವು ಅವನನ್ನ ಖಂಡಿತವಾಗ್ಲೂ ಮದುವೆ ಆಗೋದೇ ಇಲ್ಲ. ವಿಚಾರ ಮಾಡಿ ಅಶ್ವಿನಿ ಅವರೇ, ನಿಮ್ಮ ಸಲುವಾಗಿ ತಲೆ ಕೆಡಿಸ್ಕೊಂಡಿದ್ದಾನೆ ಪ್ರಾಣೇಶ್. ಹುಚ್ಚಿಡಿಸ್ಕೊಂಡು ಬೀದಿ ಬಿದ್ದು ಸಾಯಲಿ ಬಿಡ್ರಿ. ಅದು ಅವನು ಹಣೆ ಬರ. ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನು ನನಗೆ ಬೇಕಾದವನು ನಾಟಕ ಚೆನ್ನಾಗೈತೆ. ಲಕ್ಷ್ಮಣ್ ಸರ ಚೆನ್ನಾಗೈತೆ, ಸೂಪರ್ ಆಗಿತ್ತು, ಸೂಪರ್ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ಸರ್. ಆಕ್ಟಿಂಗ್ ಎಲ್ಲ ಆಕ್ಟಿಂಗ್ ಚೆನ್ನಾಗಿತ್ತು. ಕರ್ನಾಟಕ ಮಾತಿನಾಗ ಮಳ್ಳಿ ಮನುಷ್ಯನಾಗ ಕಳ್ಳಿ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಸೂಪರ್ ಸೂಪರ್. ನನ್ನ ತಂದೆ ಗಳಿಸಿದ ಆಸ್ತಿ ಅಳೆದು ಹೋಗಿದೆ, ನಮ್ಮಿಬ್ಬರ ಪ್ರೀತಿ ಉಳಿದೆ. ಇವತ್ತು ಈ ಪ್ರೀತಿ ವಿಷಯ ನಮ್ಮ ತಂದೆ ತಿಳಿಸ್ತೀನಿ. ನೋಡಶ್ರೀ, ನಿನ್ನಿಂದ ಹಣ ಸಹಾಯ ಸಿಗ್ಬೋದು ಅನ್ನೋ ಉದ್ದೇಶದಿಂದ ನಾನು ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಮೇಲಾಗಿ ನನ್ನ ಅಕ್ಕನ ಮಗಳನ್ನ ಮದುವೆ ಮಾಡ್ಕೋ ಅಂತ ನನ್ನ ತಂದೆ ತಾಯಿಯವರು ಒತ್ತಾಯ. ಅವಳ ಹೆಸರಲ್ಲೇನೋ ಬ್ಯಾಂಕ್ ಬ್ಯಾಲೆನ್ಸ್ 20 ಲಕ್ಷ ಇದೆ ಅಂತೆ. ಆದ್ರೂ ನನಗ್ ಮನ್ಸಿಲ್ಲಪ್ಪ. 20 ಲಕ್ಷ? ಯಾಕೆ ತಿರಸ್ಕಾರ ಮಾಡ್ತೀರಾ? 20 ಲಕ್ಷ ಹಣ ತಗೊಂಡು ಎಂಜಾಯ್ ಮಾಡಿ. ಎಲ್ರಿಗೂ ಇಂಥ ಅವಕಾಶ ಸಿಗೋದಿಲ್ಲ. ಈ ಮಾತು ನೀನ್ ಹೇಳ್ತಾ ಇದೆ. ಯಾಕೆ ಅನುಮಾನನ? ಹಾಗಲ್ಲ, ನಾಳೆ ನನ್ನ ಕೈ ಹಿಡಿಯಲಿರೋ ನಿನ್ನಿಂದ ಇಂಥ ಮಾತು ಬರಬಹುದು ಅನ್ನೋ ಕಲ್ಪನೆ ನನಗಿರಲಿಲ್ಲ. ನಂಬಿಸಿ ದ್ರೋಹ ಮಾಡೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪೋದಿಲ್ಲ. ಮನಸ್ಸಾಕ್ಷಿ ಒಪ್ಪುವಂತೆ ಬಾಳಿಸಬೇಕು ಹೋದ್ರೆ ಮಸನವಾಸಿ ಜೀವನವನ್ನ ಅನುಭವಿಸಬೇಕಾಗುತ್ತೆ. ಸಿಕ್ಕದನ್ನ ತಪ್ಪಿಸ್ಕೊಂಡ ಎಂಜಾಯ್ ಮಾಡಬೇಕು. ಅದೇ ಜಾಣತನ. ರೂಪ, ಯೌವನ, ಅಂತಸ್ತು, ಐಶ್ವರ್ಯ ಇದೆಲ್ಲ ಇರೋ ವ್ಯಕ್ತಿನ ಕೈ ಹಿಡಿಯೋದಕ್ಕೆ ಯಾರು ತಿರಸ್ಕಾರ ಮಾಡೋದಿಲ್ಲ ನೋಡಿ. ಎಕ್ಸಲೆಂಟ್. ಅಂಗೈಯಲ್ಲಿದ್ದ ಹೊರಗಿಳಿ ಮಂಗನ ಕೈಯಲ್ಲಿ ಸಿಕ್ಕಿದರೆ ಮುಗಿಲಲ್ಲಿ ಹಾರು ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತೆ ಅಂತ ತಿಳಿದು ಮನಸ್ಸಿಗೆ ತುಂಬಾ ವ್ಯಥೆ ಆಗ್ತಾ ಇದೆ. Hey you, who are you? ರಸಿಕಾ. ರಸಿಕಾ? Yes, ರಂಜನೇರಿಯ ರಸದೂಟ ಬಡಿಸುವ ರೆಬಲ್ ರಸಿಕ. ಯಾವ ತಲೆ ಕೆಟ್ಟು ಹುಚ್ಚ ಇರಬೇಕು. ಹುಚ್ಚ ನಾನಲ್ಲ ಬ್ರದರ್, ಹುಚ್ಚರನ್ನು ಎಚ್ಚರಿಸಲು ಬಂದ ಮೆಚ್ಚಪ್ಪ. ಇದೇ ಊರಿನ ಕುಬೇರ ಕುಲಪತಿಯವರ ಏಕೈಕ ಸುಪುತ್ರ. ಮೈ ನೇಮ್ ಇಸ್ ರೆಬಲ್ ರಸಿಕ. ಇದೇ ಊರು. ನಾನು ಮೊನ್ನೆ ತನ್ನ ಡಿಗ್ರಿ ಮುಗಿಸ್ಕೊಂಡು ಬಾಂಬೆಯಿಂದ ಬಂದಿದ್ದೀನಿ. ಈ ನಿಮ್ಮ ಮೈ ರೋಮಾಂಚನಗೊಳಿಸುವ ರೊಮ್ಯಾನ್ಸ್ ನೋಡಿ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಏನ್ ಮಾಡೋದು, ನಿಮ್ಮ ಭಾಗ್ಯ ನನಗಿಲ್ವಲ್ಲ. ರೂಪ, ಯೌವನ, ಅಂತಸ್ತು, ಐಶ್ವರ್ಯ ಯಾವುದಕ್ಕೂ ಕೊರತೆ ಇಲ್ಲ.
ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುವ ಮೂಸರವಳ್ಳಿ ಅಂತ ಇವಳ ಮನಸ್ಸು ಸ್ಥಿಮಿತ ಇಲ್ಲ ಬ್ರದರ್. ಆತುರದಿಂದ ಹಿಡಿದ ಅರಗಿಳಿ ಹಾರುವುದಂತೂ ಖಂಡಿತ. ಪ್ರಯತ್ನ ಪಟ್ರೆ ಹಾರಿಸುವುದು, ಇಲ್ಲ ನಿನ್ನ ಪಂಜರದೊಳಗಿಟ್ಟು ಪಳಗಿಸುವುದು. ಆದ್ರೂ ಈ ಹುಡುಗಿ ನಿನ್ನ ಪಂಜರದ ಪಕ್ಷಿ ಅಲ್ವೇ ಅಲ್ಲ. ಯಾಕಂದ್ರೆ ಇವಳು ಮಾತಿನಾಗ ಮಳ್ಳಿ, ಮನಸ್ಸಿನಾಗ ಕಳ್ಳಿ. ಸರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ನಾಟಕ. ಸನ್ನಿವೇಶಗಳು ಯಾವ ತರ? ಎಲ್ಲ ಸನ್ನಿವೇಶನೂ ಟಾಪ್ ಆಗಿದೆ. ಈ ನಾಟಕದಿಂದ ನೀವು ಏನ್ ಅರ್ತ್ಕೊಳ್ತೀವಿ? ಈ ನಾಟಕದ ಯಾವುದು ದಾನ ತಗೊಂಡು ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಚೆನ್ನಾಗಿದೆ ನಾಟಕ, ನೋಡ್ಬೋದು. ಮಾತ್ನ್ಯಾಗ ಮಳ್ಳಿ ಮನಸ್ನ್ಯಾಗ ಕಳ್ಳಿ ಚಂದ ಐತ್ರಿ, ನೋಡುವಂತದೈತಿ, ಚಲೋ ಐತ್ರಿ. ಎಲ್ಲಾ ತರ ಫ್ಯಾಮಿಲಿ ಐತಿ, ಎಲ್ಲ ನೋಡುವಂತದೈತಿ. ಇದು ನಾಟಕ ಬಗ್ಗೆ ಸ್ವಲ್ಪ ಸೂಪರ್ ಚಲೋ ಆಯ್ತು, ಮಸ್ತ್ ಆಗಿದೆ ನಾಟಕ. ಅಲ್ಲ ಏನ್ ಅನಿಸ್ತೀವಿ? ನಾಟಕ ಫುಲ್ ಇದಾಗ್ತಾರೆ, ಖುಷಿ ಆಗ್ತಾರೆ. ಸನ್ನಿವೇಶ ಒಂದು ರೀತಿ ಹೇಳ್ಬೇಕಂತಂದ್ರೆ ನಾಟಕ ಭಾಳ ಅಂದ್ರೆ ಭಾಳ ಸಹ ಕುಟುಂಬ ಪರಿವಾರನೇ ನೋಡುವಂಥ ನಾಟಕ. ಯಾಕಂದ್ರೆ ಒಂದು ಇದ್ರೊಳಗೆ ಅಷ್ಟು ವಿಷಯ ನೋಡುವಂತ ನಾಟಕ ಅಡ್ಡಿಲ್ರಿ, ನೋಡ್ಬೋದು. ನಾಟಕ ಚಲೋ ಕರೆಕ್ಟ್. ಬಾರಿ ಸೂಪರ್ ಐತೆ. ಅದ್ರಾಗ ಹುಡುಗಾಲಿನ ಪಾಠ ಮಾಡಿ ತೀರಾ ಸೇವೆಡೆಂಬ ಸಹಿತವನು ನನ್ನ ಹೃದಯದಾಗ ಮನೆ ಮಾಡ್ಯಾನ. 5 ವರ್ಷಗಳ ನಂತರ ಈ ಊರಿಗೆ ಆಗಮನ. ಹಣ, ಮಾನ, ಪ್ರಾಣ ಯಾವುದರಿಂದ ಬಗ್ಗಿಸಲಿ ಆ ಭೂಪತಿಯ ತಲೆಯನ್ನ. ತಂತ್ರ ಮಂತ್ರ ಕುತಂತ್ರ ಯಾವುದರಿಂದಲಾದರೂ ಸರಿ ಆ ಭೂಪತಿ ಪ್ರತಿಷ್ಠೆ ಪತನವಾಗಿ ಅದು ಗತಿ ಆಗಲೇಬೇಕು. ನನ್ನ ಕಾರು ಸ್ಥಾನದ ಕಟ್ಟಡ ಕಟ್ಟಲೇಬೇಕು. ನನಗೆ ಅವಮಾನ ಮಾಡಿ ನನ್ನ ಮೇಲೆ ಕೆಂಡದ ಮಳೆಗರದ ಆ ಭೂಪತಿಗೆ ಕತ್ತೆಯ ಗತಿಯಾಗಬೇಕು. ನಾನು ನೋಡಬೇಕು, ಅವನ ಕಣ್ಣಲ್ಲಿ ರಕ್ತಧಾರೆ ಹರಿಯಬೇಕು. ಇದೇ ನನ್ನ ಅಂತರಂಗದ ಬೇಗುದೆ, ನನ್ನೆದೆಯಲ್ಲಿ ಭೋರ್ಗರಿಯುತ್ತಿರುವ ದ್ವೇಷದ ವಾರಿದೆ. ವರ್ತನ ಆ ಭೂಪತಿ ನನ್ನ ಸ್ವಾಗತಕ್ಕಾಗಿ ಬಂದ ವರ್ತನ. ಉರುಗಪ್ಪ ಉಂಡಾಡಿ ಉರುಗಪ್ಪ ಈ ಅಪ್ಪ ಭೂಪತಿ ಭೂಪತಿ ಯಾರು ನೀವು? ನಾವು ಯಾರು ಅನ್ನೋದ ಮೇಲೆ ಮೊದಲು ನೀನು ಯಾರು ಹೇಳ? ನಮ್ಮ ಮನೆಗೆ ಬಂದು ನನಗೆ ಯಾರು ನೀನು? ಯಾರು ನೀನು? ತಮಗೆ ಯಾರು ಬೇಕಾಗಿತ್ತು? ಭೂಪತಿ ಬೇಕಾಗಿತ್ತು. ಆ ಭೂಪತಿಯವರೇ ನನ್ನ ಪತಿ, ನಾನವರ ಸತಿ ಶರಾವತಿ. ಭೂಪತಿಯ ಹೆಂಡತಿಯೇ ನೀನು? ಪರವಾಗಿಲ್ಲ, ತುಂಬಾ ಸುಂದರವಾಗಿದೆಯಾ? ನಂತರ ನಾಟಕದ ಸದಸ್ಯರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ನಾಟಕದ ಬಗ್ಗೆ ವ್ಯಕ್ತಪಡಿಸಿ ಜನರಲ್ಲಿ ವಿನಂತಿಸಿಕೊಂಡರು. ಎಲ್ಲರಿಗೂ ನಮಸ್ಕಾರ. ಈಗ ಗೊಡಚಿ ಜಾತ್ರೆಯಲ್ಲಿ ನಮ್ಮ ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗಿ ಕಂಪನಿಯ ಸರ್ವ ಕಲಾವಿದರು ಕೂಡ ಈ ಒಂದು ಗೊಡಚಿ ಜಾತ್ರೆಗೆ ಆಗಮಿಸಿ ನಾವು ಈ ಜಾಗದಲ್ಲಿ ಮಾತಿನಾಗ ಮಳ್ಳಿ ಮನಸ್ಸಿನಾಗ ಕಳ್ಳಿ ಎನ್ನುವ ನಾಟಕವನ್ನ ನಾವು ಅಭಿನಯಿಸಿದ್ವಿ. ಹೋದ ವರ್ಷ ಪೋಸ್ಟ್ ಕೊಟ್ಟಳು ಫೋನ್ ನಂಬರ್ ಕೊಟ್ಟಳು ಎಂಬ ನಾಟಕವನ್ನು ನಾವು ಅಭಿನಯಿಸಿದ್ವಿ. ಅವಾಗ ಗೊಡಚಿ ಜಾತ್ರೆಯಲ್ಲಿ ಸಕಲ ಎಲ್ಲಾ ಕಲಾಭಿಮಾನಿಗಳು ಕೂಡ ಬಂದು ನಮಗೆ ಆಶೀರ್ವಾದವನ್ನು ಮಾಡಿದ್ರು. ಪ್ರಪ್ರಥಮವಾಗಿ ನಾವು ಹೋದ ವರ್ಷ ಬಂದಾಗ ಹೆಚ್ಚಾಗಿ ಆಗಮಿಸಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಗೊಡಚಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯವರು ಕೂಡ. ಹಾಗೆ ಈಗ ನಾವು ಈ ಒಂದು ಜಾತ್ರೆ ಕ್ಯಾಂಪ್ ಅನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಾದಾಮಿ ಬನಶಂಕರಿ ಜಾತ್ರೆಗೆ ನಾವು ಹೋಗ್ತಾ ಇದ್ದೀವಿ.
ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಮತ್ತೊಂದು ಹೊಸ ನಾಟಕವನ್ನ ನಾವು ಅಲ್ಲಿ ಆಡ್ತಾ ಇದ್ದೇವೆ. ಹೋದ ವರ್ಷ ನಾವು ಪೋಸ್ ಕೊಟ್ಟಾಳ ಫೋನ್ ನಂಬರ್ ಕೊಟ್ಟಾಳ ನಾಟಕವನ್ನು ಆಡಿದಾಗ ನಮಗೆ ಹೆಚ್ಚಾಗಿ ಆಗಮಿಸಿ ಗೊಡ್ಚಿ ಜನ ಎಲ್ಲ ನಮಗೆ ಒಳ್ಳೆ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಈಗ ಈ ವರ್ಷವೂ ಕೂಡ ನಾವು ಮಾತ್ನ್ಯಾಗ ಮಳ್ಳಿ ಮನಸ್ನ್ಯಾಗ ಕಳ್ಳಿ ಅನ್ನುವ ನಾಟಕವನ್ನ ನಾವು ಆಡಿದ್ವಿ. ಸೊ ಇದಕ್ಕೂ ಕೂಡ ಹೆಚ್ಚಾಗಿ ಆಗಮಿಸಿ ನಮ್ಮ ಸಂಘಕ್ಕೂ ಹಾಗೂ ಸಂಘದಲ್ಲಿರುವಂತಹ ಸರ್ವ ಕಲಾವಿದರಿಗೆ ಹೆಚ್ಚಾಗಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗೆ ಈಗ ನೆಕ್ಸ್ಟ್ ನಾವು ಹೊಸ ಒಂದು ನಾಟಕವನ್ನ ನಾವು ಅಭಿನಯಿಸ್ತಾ ಇದೀವಿ. ಅಂದ್ರೆ ಬನಶಂಕರಿ ಜಾತ್ರೆಗೆ ಹೋಗ್ತಾ ಇದ್ದೇವೆ. ನಿಮ್ಮ ಹತ್ರ ಎಲ್ಲರ ಹತ್ರ ಕೂಡ ಕೇಳ್ಕೊಳ್ಳೋದಿಷ್ಟೇ, ಕಲೆಯನ್ನು ಉಳಿಸಿ, ಕಲಾವಿದರನ್ನ ಬೆಳೆಸಿ, ಈ ಒಂದು ರಂಗಭೂಮಿ ಕಲೆಯನ್ನ ಜೀವಂತವಾಗಿ ಉಳಿಸಿ, ಕಲಾವಿದರನ್ನ ಬೆಳೆಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಹೀಗೆ ಈ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗೆಯವರು ಇನ್ನೂ ಸಾಕಷ್ಟು ಜನಮನ ಗೆದ್ದು ನಾಡಿನಾದ್ಯಂತ ಹೆಸರು ಮಾಡಲಿ ಎಂಬುದೇ ನಮ್ಮ ವಿ5 ವಾಹಿನಿಯ ಸಂಸ್ಥಾಪಕರಾದ ಡಾಕ್ಟರ್ ಲಕ್ಷ್ಮಣ್ ಕಾಮಣ್ಣವರವರ ಆಶಯವಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿ5 ನ್ಯೂಸ್. ಇದು ವಿಶಾಲ ಕರ್ನಾಟಕ ಸುದ್ದಿ. ಸುಂದರ ಆಗಿ ನೋಡಲಿ ನನ್ನ ಲವ್ವರ ಕುಮಾರ ಆಗವಣ ನಿನ್ನ ಸರದಾರ ಸುಂದರ ಆಗಿ ನೋಡಲಿ ನನ್ನ ಲವ್ವರ ಕುಮಾರ ಆಗವಣ ನಿನ್ನ ಸರದಾರ. ಜೊತೆಯಾಗಿ ಕೈ ಹಿಡಿದು ನಡೆಯುವುದೇ ನನಗಾಸೆ. ಖುಷಿಯಾಗಿ ಕರೆ ತನಕ ಕಾಯುವ ಆಸೆ. ಲವಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಸಖ ಸಖ ನಾನು ಹೇಗಾದರೂ ಇರಲಿ, ಅವನು ಹೇಗಿದ್ದಾನೆ ನನ್ನ ಕಡು ವೈರಿ. ನೀವೆಲ್ಲ ಹೇಗಿದ್ದೀರಿ? ನನ್ನನ್ನು ಊರಿಂದ ಆಚೆ ಕಳಿಸಿ ಎಲ್ಲರೂ ನೆಮ್ಮದಿಯಿಂದ ಇರಬಹುದಲ್ಲ. ಕಾಣುವ ಕೇಡಿಗಣ್ಣ ಹೆಡಬರಿ ಕಟ್ಟಿ ಒದಿವ ಜಗಜ್ಜಟ್ಟಿ ಭೂಪತಿಯಲ್ಲಿರುವಾಗ ನಮ್ಮೂರ್ ಜನ ಎಲ್ಲ ಸುಖವಾಗದಾರ. ಇನ್ನು ಮುಂದೆ ಹೀಗೆ ಸುಖವಾಗಿರ್ತಾರ. ಕನಸು ನಿಮ್ಮಗಳ ಕನಸನ್ನು ನುಚ್ಚು ನೂರು ಮಾಡೋದಕ್ಕಾಗಿ ಬಂದಿದ್ದಾನೆ ಈ ಹುಡುಗ. ಆ ನಿಮ್ಮ ಜಗಜ್ಜಟ್ಟಿಯ ಜುಟ್ಟು ಹಿಡಿದು ಮಣ್ಣು ಮುಕ್ಕಿಸಲು ಬಂದಿದ್ದಾನೆ ಈ ಹುಡುಗಪ್ಪ. ನಿಮ್ಮಗಳ ವಿರುದ್ಧ ಯುದ್ಧ ಸಾರುವುದಕ್ಕಾಗಿ ಬಂದಿದ್ದಾನೆ ಈ ಉಂಡಾಡಿ ಹುಡುಗಪ್ಪ. ಯುದ್ಧ ಹುಡುಗಪ್ಪ ದೇವದಾನವರ ಯುದ್ಧದಲ್ಲಿ ಜಯ ಸಿಕ್ಕಿದ್ದು ದೇವರಿಗೆ. ಧರ್ಮದ ಯುದ್ಧದಲ್ಲಿ ಜಯ ಸಿಗುವುದು ಧರ್ಮ ಕನ್ನೋದು ಪಾಪ. ನಿನಗಿನ್ನೂ ತಿಳಿದಂತಿಲ್ಲ. ಬಹಳ ವರ್ಷಗಳ ಮೇಲೆ ಊರ ಕಾರ್ಯ ಕಟ್ಟಿದಿ. ಸ್ವಲ್ಪ ಸುವಿಚಾರಿಯಾಗಿ ನಡ್ಕೊಳ್ಳೋದನ್ನು ಕಲ್ತು
ತಿಳಿಗೇಡಿ ಹಂಗ ಮಾತಾಡಕ್ ಹೋಗೋಣ. ಯಾಕಂದ್ರ ನಮ್ಮೂರಾಗ ನಮ್ ದೇವ್ರ ಇರುತ್ತಂದ ನಿನ್ನ ಬ್ಯಾಳಿಲೇನು ಬೇಯುದಿಲ್ಲ. ಶಾಟಿ ಮೌತ್ ಕುತ್ತೆಗೆ ಅವಲ ಅವನು ನಿಮ್ಮ ದೇವರು. ನಿಮ್ಮ ದೇವರು ನನ್ನ ಎಡಗಾಲಿನ ಚಪ್ಪಲಿ ಕಿತ್ತು ಹೋದ ಕೂದಲು. ನಾನು ಉಗುಳಿದ ಅಟ್ಟು ಉಗುಳು. ಬಾಯಿ ಬಿಗಿ ಹಿಡಿದು ಮಾತಾಡು. ನನಗ್ ಬೇಕಾದ ಮಾತಾಡು, ನಿನಗ್ ಬೇಕಾದ ಮಾತಾಡು. ಆಗ ನಮ್ಮ ದೇವರಿದ್ದ ಧ್ವನಿಗೇನಾದ್ರೂ ಮಾತಾಡಿದೆ ಅಂದ್ರ ಮಗ ನನ್ನ ಏನೋ ಮಾಡ್ತೀಯ, ನನ್ನೊಂದಿಗೆ ಹೋರಾಡ್ತೀಯ, ನನ್ನ ಕೊಲೆ ಮಾಡ್ತೀಯ. ಬಾರಲೇ, ನಿನ್ನ ರುಂಡ ಕೊಯ್ದು ಊರ ಅಗಸಿಗೆ ತೋರಣವಾಗಿಸಿ ಊರೊಳಗೆ ಕಾಲಿಡ್ತೀನಿ. ಬಾರಲೇ. ಯಾವನವನು ಮರೆಯಲ್ಲಿ ನಿಂತು ನನ್ನನ್ನು ಊರು ಕಾ ಅಂತ ಕರೆಯೋನು ನಾನೇ. ವೀಕ್ ಆಫ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ.